ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜನವರಿ ತಿಂಗಳ 25ನೇ ತಾರೀಕಿನ ಶನಿವಾರದ ದೇವರ ವಾಕ್ಯವು ನೀತಿಯ ಫಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಯಾಕೋಬನು 3:18. ಇಡೀ ಸತ್ಯವು ವಿವಿಧ ರೀತಿಯ ಹಣ್ಣುಗಳಿಂದ ತುಂಬಿದೆ. ಸೃಷ್ಟಿಯ ಸಮಯದಲ್ಲಿ ಕರ್ತನು ಅನೇಕ ರೀತಿಯ ಹಣ್ಣುಗಳನ್ನು ಸೃಷ್ಟಿಸಿದನು. ದೇವರು ಹೇಳಿದನು, ಭೂಮಿಯು ಹುಲ್ಲನ್ನು, ಬೀಜವನ್ನು ನೀಡುವ ಸಸ್ಯವನ್ನು ಮತ್ತು ಅದರ ಜಾತಿಯ ಪ್ರಕಾರ ಫಲವನ್ನು ನೀಡುವ ಹಣ್ಣಿನ ಮರವನ್ನು ಭೂಮಿಯ ಮೇಲೆ ಬೆಳೆಯಲಿ. ಮತ್ತು ಅದು ಹಾಗೆಯೇ ಆಯಿತು. ಆದಿಕಾಂಡ 1:11. ಕರ್ತನು ಏದೆನ್ ತೋಟವನ್ನು ಸೃಷ್ಟಿಸಿದಾಗ ಅವನು ಅಲ್ಲಿ ರುಚಿಕರವಾದ ಹಣ್ಣುಗಳನ್ನು ನೀಡುವ ಮರಗಳನ್ನು ನೆಟ್ಟನು. ಸತ್ಯವೇದವು ಹೇಳುತ್ತದೆ, ದೇವರಾದ ಕರ್ತನು ಭೂಮಿಯಿಂದ ನೋಡಲು ಆಹ್ಲಾದಕರವಾದ ಮತ್ತು ಆಹಾರಕ್ಕೆ ಉತ್ತಮವಾದ ಪ್ರತಿಯೊಂದು ಮರವನ್ನು ಬೆಳೆಯುವಂತೆ ಮಾಡಿದನು. ಆದಿಕಾಂಡ 2:9. ಇಂದಿಗೂ ಸಹ ನಾವು ನಮ್ಮ ಸುತ್ತಲೂ ವಿವಿಧ ರೀತಿಯ ಹಣ್ಣುಗಳನ್ನು ನೋಡುತ್ತೇವೆ. ಹಣ್ಣುಗಳ ವಿಧಗಳು ಸಹ ಋತುವಿಗೆ ಅನುಗುಣವಾಗಿ ಬದಲಾಗುತ್ತವೆ. ಒಂದು ನಿರ್ದಿಷ್ಟ ಋತುವಿನಲ್ಲಿ ನಾವು ಮಾವಿನ ಹಣ್ಣುಗಳನ್ನು ಪಡೆಯುತ್ತೇವೆ ಮತ್ತು ಇನ್ನೊಂದು ಋತುವಿನಲ್ಲಿ ನಾವು ದ್ರಾಕ್ಷಿಯನ್ನು ಮತ್ತು ಇನ್ನೊಂದು ಋತುವಿನಲ್ಲಿ ಸೇಬುಗಳನ್ನು ಪಡೆಯುತ್ತೇವೆ. ಇದಲ್ಲದೆ ಬಾಳೆಹಣ್ಣಿನಂತಹ ಹಣ್ಣುಗಳು ವರ್ಷವಿಡೀ ನಮ್ಮ ಹೃದಯವನ್ನು ಆನಂದಿಸುತ್ತಲೇ ಇರುತ್ತವೆ. ವರ್ಷವಿಡೀ ಕರ್ತನು ನಮಗೆ ವಿವಿಧ ರೀತಿಯ ಹಣ್ಣುಗಳನ್ನು ಹೇಗೆ ಆಶೀರ್ವದಿಸಿದ್ದಾನೆ ಎಂಬುದನ್ನು ನೋಡಿ. ಮನುಷ್ಯನು ತನಗಾಗಿ ಫಲ ನೀಡಬೇಕೆಂದು ದೇವರು ಬಯಸುತ್ತಾನೆ. ನಾವು ಕರ್ತನಿಗೆ ಅರ್ಪಿಸಬಹುದಾದ ಹಲವು ರೀತಿಯ ಹಣ್ಣುಗಳಿವೆ. ನಾವು ವಾಸಿಸುವ ಸಮಾಜಕ್ಕೆ ನಾವು ನೀಡಬೇಕಾದ ಹಣ್ಣುಗಳು ಇವೆ ಮತ್ತು ನಮ್ಮ ಕುಟುಂಬಕ್ಕೆ ನಾವು ನೀಡಬೇಕಾದ ಹಣ್ಣುಗಳಿವೆ. ಅದೇ ಸಮಯದಲ್ಲಿ ಸತ್ಯವೇದದಲ್ಲಿ ನಾವು ಕೊಡಬಾರದ ಕಹಿ ಹಣ್ಣುಗಳ ಬಗ್ಗೆಯೂ ಹೇಳುತ್ತದೆ. ಹೋಶಾಯ 10:13 ಸುಳ್ಳಿನ ಫಲಗಳ ಬಗ್ಗೆ ಮತ್ತು ರೋಮಾಪುರದವರಿಗೆ 7:5 ಸಾವಿಗೆ ಕಾರಣವಾಗುವ ಹಣ್ಣುಗಳ ಬಗ್ಗೆ ನಾವು ಓದುತ್ತೇವೆ. ನಾವು ಕರ್ತನಿಗೆ ಯಾವ ಹಣ್ಣುಗಳನ್ನು ತರಬೇಕು? ಮೊದಲು ನಾವು ಫಲಗಳನ್ನು ಮತ್ತು ಪಶ್ಚಾತ್ತಾಪ ಪಡಲು. ನಾವು ಅಂತಹ ಫಲವನ್ನು ಫಲಿಸದಿದ್ದರೆ ಏನಾಗುತ್ತದೆ? ಮತ್ತಾಯ 3:8. ಈಗಲೇ ಮರಗಳ ಬೇರಿಗೆ ಕೋಡಾಲಿ ಹಾಕಲಾಗಿದೆ. ಆದ್ದರಿಂದ ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಎಸೆಯಲಾಗುತ್ತದೆ. ಮತ್ತಾಯ 3:10. ತೀತನಿಗೆ ಬರೆಯುವಾಗ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ನಮ್ಮ ಜನರು ಸತ್ಕ್ರಿಯಾಹೀನರಾಗದಂತೆ ಅವರು ಸಹೋದರರಿಗೆ ಬೇಕಾದುದನ್ನು ಕೊಡುವವರಾಗಿ ಪರೋಪಕಾರವನ್ನು ಕಲಿತುಕೊಳ್ಳಲಿ. ತೀತನಿಗೆ 3:14. ದೇವರು ನಮ್ಮಿಂದ ಬೇರೆ ಯಾವ ಫಲಗಳನ್ನು ನಿರೀಕ್ಷಿಸುತ್ತಾನೆ? ಅದು ದೇವರ ರಾಜ್ಯಕ್ಕೆ ಯೋಗ್ಯವಾದ ಫಲ. ಮತ್ತಾಯ 21:43. ತುಟಿಗಳ ಫಲ, ಸ್ತೋತ್ರದ ಬಲಿ. ಇಬ್ರಿಯರಿಗೆ 13:15. ನೀತಿಯ ಬಲಿ. ಯಾಕೋಬ 3:18. ಫಿಲಿಪ್ಪಿಯವರಿಗೆ 1:10. ನಾವು ಅಂತಹ ಫಲಗಳನ್ನು ಫಲಿಸಿದಾಗ ನಮ್ಮ ಕರ್ತನು ತನ್ನ ಹೃದಯದಲ್ಲಿ ಸಂತೋಷಪಡುತ್ತಾನೆ. ದೇವರಿಗಾಗಿ ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತಲಿನ ಜನರಿಗಾಗಿಯೂ ಫಲ ನೀಡಲು ಕರ್ತನು ನಮ್ಮನ್ನು ಸೃಷ್ಟಿಸಿದ್ದಾನೆ. ದೇವರ ಮಕ್ಕಳೇ, ಕರ್ತನಿಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆತನನ್ನು ಪೂರ್ಣವಾಗಿ ಮೆಚ್ಚಿಸಿರಿ. ಪ್ರತಿಯೊಂದು ಸತ್ಕಾರ್ಯದಲ್ಲಿಯೂ ಫಲಪ್ರದರಾಗಿರಿ.
ದೇವರ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಿರಿ. ಕೊಲೊಸ್ಸೆಯವರಿಗೆ 1:10. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನಮ್ಮ ದ್ವಾರಗಳಲ್ಲಿ ಎಲ್ಲ ರೀತಿಯ ಹೊಸ ಮತ್ತು ಹಳೆಯ ಆಹ್ಲಾದಕರ ಹಣ್ಣುಗಳು ಇವೆ. ಅವುಗಳನ್ನು ನಾನು ನಿಮಗಾಗಿ ಇಟ್ಟಿದ್ದೇನೆ ಪ್ರಿಯರೇ. ಪರಮಗೀತ 7:13. ಕರ್ತನು ಆಶೀರ್ವದಿಸಲಿ. ಆಮೇನ್.